ಹಾಯ್ ಹೆಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ. ಸೊ ತಮ್ನೇಲಲ್ಲಿ ನೋಡಿದ್ದೀರಾ ಅಲ್ವಾ, ನಾನು ಡೆಲಿವರಿ ಆಗಿ 20 ಡೇಸ್ಗೆ ಹೇಗೆ ಹೊಟ್ಟೆನ ಕರಗಿಸ್ದೆ, ಹಾಗೆ ಈ ಥರ ಟ್ರಾನ್ಸ್ಫಾರ್ಮ್ ಆದೆ ಅಂತ ಹೇಳಿ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಯಾರಿಗೆಲ್ಲ ಇಷ್ಟ ಆಗುತ್ತೆ ಪ್ಲೀಸ್ ಕಂಪ್ಲೀಟ್ ವಿಡಿಯೋನ ನೋಡಿ, ಹೆಲ್ಪ್ ಆಗ್ಬೋದು. ನಿಮ್ಮ ಮನೇಲೂ ಕೂಡ ಯಾರಾದರೂ ಪ್ರೆಗ್ನೆಂಟ್ ಇದ್ದರೆ ಅವ್ರಿಗೂ ಯೂಸ್ ಆಗುತ್ತೆ, ಅಥವಾ ಬಾಣಂತಿಯರಿದ್ದರೆ ಅವ್ರಿಗೂ ಕೂಡ ಯೂಸ್ ಆಗುತ್ತೆ. ಆ್ಯಂಡ್ ಸೈಡ್ ಫ್ಯಾಟ್ ಸ್ವಲ್ಪ ಇದೆ ನನಗೆ, ಆಮೇಲೆ ಕರಗಿಸ್ಬೇಕು. ಇವಾಗ ನಾನು ಅದ್ರ ಮೇಲೆ ಏನು ಕಾನ್ಸಂಟ್ರೇಟ್ ಮಾಡ್ತಾ ಇಲ್ಲ. ಸೊ ನೀವು ನಾನು ಏನಪ್ಪ ಬಾಣ್ತಿ ತಲೆಗೇನು ಕಟ್ಕೊಂಡಿಲ್ಲ, ನಾರ್ಮಲಾಗೇ ಇದ್ದಾಳೆ ಅಂತ ಅಂದ್ಕೋಬೇಡಿ. ಸೊ ನಾನು ಕಿವಿಗೆ ಹತ್ತಿ ಇಟ್ಕೊಂಡಿದ್ದೀನಿ, ವೀಡಿಯೋ ಮಾಡೋಕ್ಕೋಸ್ಕರ ತಲೆಗೆ ಬಟ್ಟೆ ಕಟ್ಟಿಲ್ಲ ಅಷ್ಟೇ. ಆ್ಯಂಡ್ ನೀವಿಲ್ಲಿ ನೋಡ್ತಾ ಇದ್ದರೆ ಖಾಲಿ ನಾನು ಸಾಕ್ಸ್ ಹಾಕ್ಕೊಂಡು ಎಂಟೈರ್ ಮನೆ ನಾನು ಸ್ಲಿಪ್ಪರಲ್ಲೇ ಓಡಾಡೋದು. ಆ್ಯಂಡ್ ವಾಶ್ರೂಮ್ಗೂ ಕೂಡ ನಾನು ಸ್ಲಿಪ್ಪರ್ ಹಾಕ್ಕೋತೀನಿ, ಬಿಸಿನೀರನ್ನ ಯೂಸ್ ಮಾಡ್ತೀನಿ, ಅದಕ್ಕೆ ಬೇರೆ ಸ್ಲಿಪ್ಪರ್ ಯೂಸ್ ಮಾಡ್ತೀನಿ. ಸೊ ಹೇಗೆಲ್ಲ ನಾನು ಟ್ರಾನ್ಸ್ಫಾರ್ಮ್ ಆದೆ ಆ್ಯಂಡ್ ಏನೆಲ್ಲ ತಿನ್ನಬೇಕು ಅಂತ ಹೇಳಿ ನಾನು ವೀಡಿಯೋದಲ್ಲಿ ಹೇಳ್ತಾ ಬರ್ತೀನಿ. ಸೊ ಪ್ಲೀಸ್ ಎಂಟೈರ್ ವೀಡಿಯೋನ ನೋಡಿ ಆ್ಯಂಡ್ ಲೈಕ್ ಮಾಡಿ. ಸೊ ಇನ್ಯಾಕೆ ತಡ, ಬನ್ನಿ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ನಾನು ಹೊಟ್ಟೆ ಕಟ್ಟೋಕ್ಕೆ ಈ ಒಂದು ಬೆಲ್ಟನ್ನು ಯೂಸ್ ಮಾಡಿದೆ. ಇದು ನನ್ನ ಹಸ್ಬೆಂಡ್ಗೆ ಡಾಕ್ಟರ್ ಸಜೆಸ್ಟ್ ಮಾಡಿದ್ದು ಬ್ಯಾಕ್ ಪೇಯ್ನ್ಗೆ. ಸೊ ನನಗೇನೋ ಇದು ತುಂಬ ಚೆನ್ನಾಗಿ ಏನದು ಎಲಾಸ್ಟಿಕ್ ಇದೆ ನೋಡಿ, ಫುಲ್ ಎಲಾಸ್ಟಿಕ್ ಇದು, ಫುಲ್ ಇಲ್ಲಿ ನೋಡಿ ಇದೆಲ್ಲ ಫುಲ್ ಎಲಾಸ್ಟಿಕ್ಕು. ಸೊ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕಟ್ಕೊಬೋದು. ಆ್ಯಂಡ್ 2 ಬೆಲ್ಟ್ ಇರುತ್ತೆ. ಇದು ಕಂಪ್ಲೀಟ್ ಇದಿದೆ ಅಲ್ವಾ, ಇದು ಫಸ್ಟ್ ಹಾಕ್ಕೋಬೇಕು. ಫಸ್ಟ್ ಇದನ್ನು ಹಾಕ್ಕೋಬೇಕು. ಇದನ್ನು ಹಾಕ್ಕೊಂಡು ಅದ್ರ ಮೇಲೆ ಈ ಲೇಯರ್ನ ಹಾಕ್ಕೊಂಡ್ರೆ ಫುಲ್ ಟೈಟಾಗಿರುತ್ತೆ, ನಿಮ್ಗೆ ಎಷ್ಟು ಬೇಕೋ ಅಷ್ಟು. ಆ್ಯಂಡ್ ಇದು ಬ್ಯಾಕ್ ಸಪೋರ್ಟ್ಗೆ ಇದಿರುತ್ತೆ. ಯಾರಿಗಾದ್ರೂ ಲಿಂಕ್ ಬೇಕಂದರೆ ಕೇಳಿ, ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ, ಕಾಮೆಂಟ್ನ ಮಾಡಿ. ಸೊ ಸಖತ್ತಾಗಿದೆ ಇದು. ಇದ್ರ ಕಾಸ್ಟ್ ಎಲ್ಲ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ನೋಡಿದ್ರಿ ಅಲ್ವಾ ಗೈಸ್, ಹೇಗೆ ಟ್ರಾನ್ಸ್ಫಾರ್ಮ್ ಆಗಿದ್ದೀನಿ ಅಂತ ಹೇಳ್ಬಿಟ್ಟು. ಇಟ್ ಇಸ್ ನಾಟ್ ಲೈಕ್ ಎಲ್ಲರೂ ಕೂಡ ನನ್ನ ಹಾಗೆ ಆಗಬೇಕು ಅಂತ ಹೇಳಿ. ಸೊ ಒಬ್ರೊಬ್ರದ್ದು ಬಾಡಿ ಒಂದೊಂದು ಥರ ಇರುತ್ತೆ. ಸೊ ನಾನು ಕೆಲವು ಟಿಪ್ಸ್ನ ಕೊಡ್ತೀನಿ ಇವತ್ತು. ನಂದಾಗಿರೋದು ನಾರ್ಮಲ್ ಡೆಲಿವರಿ, ಆ್ಯಂಡ್ ನಾನು ಹೇಳ್ದಾಗೆ ಜಸ್ಟ್ 20 ಡೇಸ್ ಆಗಿದೆ ಅಷ್ಟೇ ಡೆಲಿವರಿ ಆಗಿ. ಸೊ ನಾನು ಆಗಲೇ ತೋರಿಸಿದ್ದೀನಿ, ನಾನೇನು ಆ ಥರ ಫುಲ್ಲು ಸ್ಟೈಲಿಶ್ ಆಗಿ ಏನೂ ಇರಲ್ಲ, ಯಾವಾಗಲೂ ನಾರ್ಮಲ್ ಆಗೇ ಇರ್ತೀನಿ. ಬಟ್ ಜಸ್ಟ್ ಟು ಶೋ ಯು ಗೈಸ್, ನಾವು ಹೇಗೆ ಮೆಂಟಲಿ ಸ್ಟ್ರಾಂಗ್ ಆಗಿದ್ರೆ ಹೇಗೆಲ್ಲ ಆಗ್ಬೋದು ಜಸ್ಟ್ 15-20 ಡೇಸಲ್ಲಿ ಅಂತ ಹೇಳ್ಬಿಟ್ಟು. ನಾರ್ಮಲ್ ಡೆಲಿವರಿ ಆಗಿರ್ಬೋದು, ಸಿಸರಿಯನ್ ಆಗಿರ್ಬೋದು, ನೀವು ಮೆಂಟಲಿ ಸ್ಟ್ರಾಂಗ್ ಆಗಿದ್ರೆ ಆ್ಯಂಡ್ ವಿತ್ ದ್ಯಾಟ್ ಫಿಸಿಕಲಿ ನೀವು ಕೂಡ ಸ್ಟ್ರಾಂಗ್ ಆಗಿರಬೇಕು ಮುಂಚೆ. ಸೊ ಅದಕ್ಕೋಸ್ಕರ ಪ್ರೆಗ್ನೆನ್ಸಿಯಲ್ಲಿ ಒಳ್ಳೊಳ್ಳೆ ಫುಡ್ನ ತಿನ್ನಿ. 15 ದಿನ ಅಥವಾ 20 ದಿನ ಒಳ್ಳೆ ರೆಸ್ಟ್ನ ಮಾಡಿಬಿಟ್ರೆ ನಿಮಗೆ ಆ ಸ್ಟಿಚಸ್ ಏನು ಬಿದ್ದಿರುತ್ತೆ ಅಲ್ವಾ, ಅದು ತುಂಬ ಚೆನ್ನಾಗಿ ಕ್ಯೂರ್ ಆಗಿಬಿಡುತ್ತೆ. ಅದು ಕ್ಯೂರ್ ಆಗೋವರೆಗೂ ಅಷ್ಟೇ. ಅದಾದಮೇಲೆ ನಿಮಗೆ ಯಾವುದೇ ರೀತಿಯ ಒಂದು ಪೋಸ್ಟ್ ಡೆಲಿವರಿ ಪೇಯ್ನ್ಸ್ ಅಂತ ಇರೋದಿಲ್ಲ. ಕೆಲವ್ರಿಗೆ ಸ್ಟಮಕ್ ಪೇಯ್ನ್ ಬರುತ್ತೆ. ನನಗೆ ಇಲ್ಲಿ ಈ ಪಾರ್ಟಲ್ಲಿ ಪೇಯ್ನ್ ಬರ್ತಾ ಇತ್ತು ಆಫ್ಟರ್ ಡೆಲಿವರಿ. ನಂಗೆ ಸಖತ್ ಭಯ ಹೋಗ್ಬಿಟ್ಟಿತ್ತು, ಏನಪ್ಪ ಇದು ಹಿಂಗೆ ಬರ್ತಿದೆ ಅಂತ. ಬಟ್ ದೆನ್ ಐ ಕೇಮ್ ಟು ನೋ, ಯುಟಿರಸ್ ಏನು ಒಂದು ಮಗು ಇರೋಷ್ಟು ಜಾಗ ಆಗಿರುತ್ತಲ್ವಾ, ಸೊ ಅದು ಕಮ್ಮಿಯಾಗಿ ಒಂದು ಚಿಕ್ಕದಾಗಬೇಕಲ್ವ, ಸೊ ಆ ಒಂದು ಕಾಂಟ್ರಾಕ್ಷನ್ಗೆ ಅದು ಪೇಯ್ನ್ ಬರುತ್ತೆ. ಸೊ ನಾರ್ಮಲ್ ಡೆಲಿವರಿ ಆದಮೇಲೆ ನೀವು ಹೊಟ್ಟೆಗೆ ಬಟ್ಟೆನ ಇಮಿಡಿಯೇಟ್ ಆಗಿ ಕಟ್ಟಿ ಅಂತ ಹೇಳಿದ್ರೆ, ನಿಮಗೆ ಕಂಫರ್ಟಬಲ್ ಇದ್ರೆ ನೀವು ಒಂದು 3 ಡೇಸ್ ಒಳಗಡೆ ಕಟ್ಕೋಬಹುದು. ಇಲ್ಲ ಅಂತಂದ್ರೆ 3 ಡೇಸ್ ಆದ್ಮೇಲೆ ಕಟ್ಕೊಳ್ಳಿ. ಬಿಕಾಸ್ ಹೊಟ್ಟೆ ಟೈಟಾಗಿ ಕಟ್ಟಿದಾಗ ನಮಗೆ ಬ್ಲೀಡಿಂಗ್ ಜಾಸ್ತಿ ಹೋಗುತ್ತೆ. ಸೊ ಕೆಲವ್ರಿಗೆ ಅದು ಅನ್ಕಂಫರ್ಟಬಲ್ ಆಗಿರುತ್ತೆ, ಬಿಕಾಸ್ ಹಾಸ್ಪಿಟಲ್ ಅಲ್ಲಿ ಇರ್ತೀವಿ. ಸೊ ಅದನ್ನ ಬಿಟ್ಟು 3 ಡೇಸ್ ಆದ್ಮೇಲೆ ಕೂಡ ಕಟ್ಟಿದ್ರೆ ಓಕೆ. ನಾನು 5 ಡೇಸ್ ಆದ್ಮೇಲೆ ಕಟ್ಟಿದ್ದೀನಿ ಗೈಸ್, ನೀವು ನೋಡಿ ತಿರ್ಗಾ ತೋರಿಸ್ತಾ ಇದ್ದೀನಿ. ನಾನೇನು ಹೊಟ್ಟೆ ಒಳಗಡೆ ಎಳ್ಕೊಂತಿಲ್ಲ ನೋಡಿ, ಫುಲ್ ಫ್ಲಾಟ್ ಆಗೇ ಇದೆ. ಸೊ ಈ ಸೈಡ್ ಫ್ಯಾಟ್ ಏನಿದೆ ಅಲ್ವಾ, ಈ ಸೈಡ್ ಫ್ಯಾಟ್ ನನಗೊಂದು ಸ್ವಲ್ಪ ಇದೆ, ಅದು ಮುಂಚೆಯಿಂದನೂ ಇದೆ. ಸೊ ಅದನ್ನ ನಾನು ಅದನ್ನ ಹೇಗೆ ಕರಗಿಸ್ಬೇಕು ಅಂತ ಐ ಹ್ಯಾವ್ ಟು ಸಿ ದ್ಯಾಟ್. ನೆಕ್ಸ್ಟು ಸಿಸರಿಯನ್ ಅವ್ರಿಗೆ ಬಂದರೆ, ಅವ್ರಿಗೆ ಬ್ಯಾಕ್ಗೆ ಇಂಜೆಕ್ಷನ್ ಕೊಟ್ಟಿರೋದ್ರಿಂದ ಅವ್ರಿಗೆ ಸ್ವಲ್ಪ ಅನ್ಕಂಫರ್ಟಬಲ್ ಆಗಬಹುದು ಎದ್ದೇಳಕ್ಕೆ, ಕುತ್ಕೊಳ್ಳೋಕ್ಕೆ, ಮಾಡೋಕ್ಕೆಲ್ಲ. ಫಸ್ಟ್ ಟಿಪ್ ಬಂದ್ಬಿಟ್ಟು, ನೀವು ಚೆನ್ನಾಗಿ ನೀರು ಕುಡಿಬೇಕು. ಚೆನ್ನಾಗಿ ನೀರು ಕುಡಿಬೇಕು ಅಂತ ಹೇಳಿದ್ರೆ, ಇವಾಗ ಬಾಣಂತಿಯರಿಗೆ ಹೇಳ್ತಾರೆ ಅವಾಗಿನ ಕಾಲದಲ್ಲೂ ಇಷ್ಟೇ ಕ್ವಾಂಟಿಟಿ ನೀರು ಕೊಡ್ತಿದ್ದು, ಅದನ್ನ ಬಿಟ್ಟರೆ ಜಾಸ್ತಿ ಕೊಡ್ತಾರಲ್ಲ ಅಂತ ಹೇಳಿ. ಪ್ಲೀಸ್ ದಯವಿಟ್ಟು ಹಂಗೆ ಮಾಡೋಕ್ಕೆ ಹೋಗಬೇಡಿ. ನೀವು ಚೆನ್ನಾಗಿ ನೀರು ಕುಡಿದ್ರೆ ನಿಮ್ಗೆ ಸ್ಟಿಚಸ್ ಹಾಕಿರೋ ಹತ್ರ ಇನ್ಫೆಕ್ಷನ್ ಕೂಡ ಆಗಲ್ಲ. ಅದಷ್ಟೇ ಅಲ್ಲದೆ ನೀವೇನಾದರೂ ತಿಂದರೆ ಡೆಲಿವರಿ ಆದಮೇಲೆ ನಿಮಗೆ ತಿನ್ಬೇಕಂತ ಅನಿಸುತ್ತೆ. ಬಿಕಾಸ್ ಅಫ್ಕೋರ್ಸ್ ಊಟ ತಿನ್ಬೇಕಲ್ವ ನಾವು. ಸೊ ತಿಂದಾಗ ಏನಾಗುತ್ತೆ ಅಂದರೆ
ಮೋಷನ್ ಗಟ್ಟಿ ಇದ್ದಾಗ ಸ್ಟಿಚಸ್ ಓಪನ್ ಆಗೋದು, ಮೋಷನ್ ಬಂದಾಗ ಸ್ಟಿಚಸ್ ಓಪನ್ ಆಗೋದು, ಅಥವಾ ನಿಮಗೆ ಸ್ಟೊಮಕ್ ಪೇನ್ ಬರೋದು. ಸೊ ಈ ಥರ ಪ್ರಾಬ್ಲಮ್ಸ್ನ ನಾವು ತಡೆಗಟ್ಟಬೇಕು ಅಂತಂದರೆ ಚೆನ್ನಾಗಿ ನೀರು ಕುಡಿಬೇಕು. ಮನೆಯವ್ರ ಮಾತು ಕೇಳ್ದಂಗೆ ನೀರು ಕುಡಿದೇ ಇರಬೇಡಿ. ಇದು ಒಂದು ನನ್ನ ಫಸ್ಟು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಎಲ್ರಿಗೂ ಕೂಡ. ಆ್ಯಂಡ್ ಬರೀ ಬಾಣಂತಿಯರಿಗಲ್ಲ, ಇನ್ ಪ್ರೆಗ್ನೆನ್ಸಿ ಆಲ್ಸೋ ನೀರು ಕ್ವಾಂಟಿಟಿ ತುಂಬ ಜಾಸ್ತಿ ಕುಡೀರಿ, ಸೊ ದಟ್ ನೀವು ಹೆಲ್ತಿ ಆಗಿರ್ತೀರ. ಆ್ಯಂಡ್ ನೆಕ್ಸ್ಟ್ ಟಿಪ್ ಬಂದ್ಬಿಟ್ಟು ಇನ್ನು ಸಿಸೇರಿಯನ್ ಸೆಕ್ಷನ್ ಅವ್ರಿಗೆ ಸ್ವಲ್ಪ ನೀರು ಕುಡಿಯೋದು ಕಮ್ಮಿ ಅಂತ ನಾನು ಸಜೆಸ್ಟ್ ಮಾಡ್ತೀನಿ. ಬಿಕಾಸ್ ಅವ್ರು ಸ್ವಲ್ಪ ಲಿಕ್ವಿಡ್ ಐಟಮ್ಸ್ ಫುಡ್ನೇ ತೊಗೊತಿರೋದ್ರಿಂದ ನೀರು ಸ್ವಲ್ಪ ಕಡಿಮೆ ಕ್ವಾಂಟಿಟಿನೇ ಕುಡೀರಿ. ಬಿಕಾಸ್ ನೀವು ಯಾವಾಗ್ಲೂ ವಾಶ್ರೂಮ್ಗೆ ಹೋಗೋಕ್ಕಾಗೋದಿಲ್ಲ. ನೆಕ್ಸ್ಟ್ ಟಿಪ್ ಬಂದ್ಬಿಟ್ಟು, ಇನ್ನು ಬಟ್ಟೆದು ನಾನು ಹೇಳಿದ್ದೀನಲ್ವ, ನಾನು 5th ಡೇಯಿಂದ ಕಟ್ಟಿದ್ದೀನಿ. ನಿಮಗೆ ಕಂಫರ್ಟಬಲ್ ಅಂತ ಹೇಳಿಸಿದ್ರೆ ನೀವು 3rd ಡೇಯಿಂದನೇ ಕಟ್ಕೋಬೋದು. ಇನ್ನು ಸಿಸೇರಿಯನ್ ಅವರು ನೀವೊಂದು 7 ಡೇಸ್ ಆದಮೇಲೆ, ಸಾರಿ ನಾಟ್ 7 ಡೇಸ್, ಒಂದು 15-20 ಡೇಸ್ ಆದಮೇಲೆ ನೀವು ಕಟ್ಬೋದು. ಕೆಲವ್ರಿಗೆ ಇನ್ಫೆಕ್ಷನ್ಸ್ ಆಗಿ ಅದು ಇದು ಎಲ್ಲ ಆಗುತ್ತೆ. ಸೊ ಅವ್ರಿಗೆ ನೀವು ನೋಡ್ಕೊಳ್ಳಿ ಹೇಗಿರುತ್ತೆ ನಿಮ್ಮ ಸಿಚುವೇಶನ್ ಅಂತ. ಫಾಲೋ ಅಪ್ ಅಂತ ಹೇಳಿ ಡಾಕ್ಟರ್ಸ್ ನಿಮಗೆ ಬರೆದಿರ್ತಾರೆ. ನನಗೆ C-section ಅವ್ರಿಗೆ ಗೊತ್ತಿಲ್ಲ, ಐ ಥಿಂಕ್ ಅವ್ರಿಗೂ ಕೂಡ ಒಂದು 2 ವೀಕ್ಸ್ ಅಥವಾ 3 ವೀಕ್ಸ್ ಆದಮೇಲೆ ಬರ್ದಿರ್ತಾರೆ. ಸೊ ನಾರ್ಮಲ್ ಅವ್ರಿಗೆ 2 ವೀಕ್ಸ್ ಆದಮೇಲೆ ಬರ್ತಿರ್ತಾರೆ. ಫಾಲೋ ಅಪ್ನ ಯಾವತ್ತೂ ಮಿಸ್ ಮಾಡೋಕ್ಕೆ ಹೋಗಬೇಡಿ. ಬಿಡು ನಮ್ಗೆ ಏನು ಆಗಿಲ್ಲ ಅಲ್ವಾ, ಸುಮ್ಮನೆ ಇದ್ಬಿಡೋಣ ಅಂತ ಹೇಳಿ ದಯವಿಟ್ಟು ಅನ್ಕೊಳಕ್ಕೆ ಹೋಗಬೇಡಿ. ಪಾಪು ಅಳ್ತಾ ಇದೆ, ಅಮ್ಮ ಸಮಾಧಾನ ಮಾಡ್ತಾರೆ. ಬಟ್ ಲೆಟ್ ಮೀ ಕಂಪ್ಲೀಟ್ ದಿಸ್ ವಿಡಿಯೋ. ಇವಾಗ ತಾನೇ ಫೀಡ್ ಮಾಡಿ ಬಂದೆ ಅವಳಿಗೆ, ಬಟ್ ನನ್ನ ದೊಡ್ಡ ಮಗಳು ಕಿರ್ಚಿದ್ರಿಂದ ಅವಳು ತಿರ್ಗಾ ವಾಪಸ್ ಎದ್ದಿದ್ದಾಳೆ. ಸೊ ಯಾ, ಲೆಟ್ ಅಸ್ ಕಮ್ ಟು ದ ವಿಡಿಯೋ. ನೆಕ್ಸ್ಟ್ ಟಿಪ್ ಬಂದೆ ಅಂತ ಹೇಳಿದ್ರೆ, ಸೊ ನೆಕ್ಸ್ಟ್ ಟಿಪ್ ಬಂದು ನಿಮಗೆ ನಾರ್ಮಲ್ ಡೆಲಿವರಿ ಅವ್ರಿಗೆ ನೀವು ಏನಾದರೂ ತಿನ್ಬೋದು. ನೀವು ಫ್ರೂಟ್ಸ್ ಕೂಡ ತಿನ್ಬೋದು, ಬಟ್ ಮನೇಲಿ ಕೊಡೋದಿಲ್ಲ. ಬಟ್ ಡೆಫಿನೆಟ್ಲಿ ನೀವು ಫ್ರೂಟ್ಸ್ ಕೂಡ ತಿನ್ಬೋದು. ನಾನು 3rd ಡೇಗೆ ವಾಟರ್ ಮೆಲನ್ ಜ್ಯೂಸ್ನ ಕುಡ್ದಿದ್ದೆ. ನನಗೆ ಯಾವ ಶೀತನೂ ಆಗಲಿಲ್ಲ, ಮಗುಗೂ ಯಾವ ಶೀತ ಆಗಿಲ್ಲ. ನಾನು ಕುಡ್ದೆ ನನಗೆ ಶೀತ ಆಗಿಲ್ಲ ಅಂತ ಹೇಳ್ಬಿಟ್ಟು ನಾನು ಎಲ್ಲರಿಗೂ ಕುಡೀರಿ, ನಿಮ್ಗೆಲ್ರಿಗೂ ಶೀತ ಆಗಲ್ಲ ಅಂತ ಹೇಳ್ತಾ ಇಲ್ಲ. ನನ್ನ ಬಾಡಿಗೆ ಅಷ್ಟು ಬೇಗ ಶೀತ ಆಗಲ್ಲ, ಬಿಕಾಸ್ ನಂದು ಹೀಟ್ ಬಾಡಿ ಆಗಿರೋದ್ರಿಂದ ಅಷ್ಟು ಬೇಗ ಶೀತ ಆಗೋದಿಲ್ಲ. ಚಿಕ್ಕವಳಿದ್ದಾಗ ನಂದು ಕೋಲ್ಡ್ ಬಾಡಿನೇ ಆಗಿತ್ತು. ಏನು ತಿಂದ್ರೂ ಕೆಮ್ಮು, ಕಫ ಇದೆಲ್ಲ ಬರ್ತಾ ಇತ್ತು. ಬಟ್ ಐ ಡೋಂಟ್ ನೋ, ಮದುವೆ ಆದಮೇಲೆ ನನ್ನ ಬಾಡಿ ಫುಲ್ ಹೀಟ್ ಆಗಿಬಿಟ್ಟಿದೆ. ಐ ಕ್ಯಾನ್ ಸೆನ್ಸ್ ದಟ್. ಸೊ ಒಬ್ರೊಬ್ರು ಬಾಡಿ ತುಂಬ ಸೆನ್ಸಿಟಿವ್ ಆಗಿರೋದ್ರಿಂದ ನೀವೇನು ಮಾಡ್ತೀರಾ, ನಿಮ್ಮ ಬಾಡಿಗೆ ಏನು ಕರೆಕ್ಟ್ ಆಗಿರುತ್ತೆ. ಸೊ ನೀವು ಫಸ್ಟ್ ಟ್ರಯಲ್ ಆ್ಯಂಡ್ ಎರರ್ ಮಾಡ್ತಾ ಇರಿ. ನಾರ್ಮಲ್ ಡೆಲಿವರಿ ಅವ್ರಿಗೆ ನಾನು ಹೇಳ್ತಾ ಇದ್ದೀನಿ. ಸೊ ನೀವು ಫಸ್ಟ್ ಟ್ರಯಲ್ ಆ್ಯಂಡ್ ಎರರ್ ಮಾಡಿ. ಏನು, ಫಸ್ಟು ವಾಟರ್ ಮಿಲನ್ ಜ್ಯೂಸ್ ಒಂದು ಸ್ವಲ್ಪ ತಗೊಳ್ಳಿ. ನಿಮಗೆ ಶೀತ ಆಗುತ್ತಾ, ಪಾಪುಗೆ ಶೀತ ಆಗುತ್ತಾ, ಏನು ಎತ್ತ ಅಂತ ನೋಡಿ. ಒಂದು 5 ಡೇಸ್ ಆದಮೇಲೆ ಟ್ರೈ ಮಾಡಿ. ಆ್ಯಂಡ್ ನಾನು ಆ್ಯಪಲ್ ಕೂಡ ಒಂದು ಸ್ಲೈಸ್ ತಿಂದಿದ್ದೀನಿ, ಒಂದು 2-3 ಡೇಸ್ ತಿಂದಿದ್ದೀನಿ. ಯಾವ ಶೀತನೂ ಆಗಿಲ್ಲ ನನಗೆ. ನಾವು ಎಷ್ಟು ಫ್ರೂಟ್ಸು ವೆಜಿಟೇಬಲ್ಸು ನಮ್ಮ ಒಂದು ಫುಡ್ಡಲ್ಲಿ ಆ್ಯಡ್ ಮಾಡ್ಕೊತೀವಿ, ನಾವು ಅಷ್ಟು ಬೇಗ ಸ್ಟ್ರಾಂಗ್ ಆಗಿ ನಂತರ ನೀವು ಎದ್ಕೊಂಡು ಓಡಾಡ್ತೀರಾ. ಹಾಗಂತ ಹೇಳ್ಬಿಟ್ಟು ಎಂಟೈರ್ ಬಾಣಂತನೇ ನೀವು ಚೇಂಜ್ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ ಫ್ರೆಂಡ್ಸ್. ಸೊ ದಯವಿಟ್ಟು ಆ ಥರ ಯಾರೂ ಅರ್ಥ ಮಾಡ್ಕೋಬೇಡಿ. ಇವಾಗಿನ ಕಾಲ ತಕ್ಕನಂಗೆ ಇರಬೇಕು, ನಾವು ಬೇಗ ಎದ್ದು ಓಡಾಡಬೇಕು. ಬಿಕಾಸ್ ಕೆಲವರೆಲ್ಲ ಕೆಲ್ಸಕ್ಕೆ ಹೋಗೋರು ಇರ್ತೀರಾ, ಮನೇಲಿ ಫಿನಾನ್ಷಿಯಲ್ ಪ್ರಾಬ್ಲಮ್ ಇರುತ್ತೆ. ಆಮೇಲೆ ಕೆಲವ್ರಿಗೆ ಒಂದೇ ಪ್ಲೇಸಲ್ಲಿ ಕುತ್ಕೊಳಕ್ಕಾಗಲ್ಲ. ಸೊ ಇಂಥವ್ರಿಗೆಲ್ಲ ನಾನು ಸಜೆಸ್ಟ್ ಮಾಡೋದು, ಸ್ವಲ್ಪ ಫುಡ್ನ ತಿನ್ಕೊಂಡು ಬನ್ನಿ. ಸೊ ತಿನ್ಕೊಂಡು ಬಂದಾಗ ನಿಮ್ಗೆ ಏನಾಗುತ್ತೆ, ನಿಮಗೆ ಗೊತ್ತಾಗುತ್ತೆ ನಿಮ್ಮ ಬಾಡಿ ಯಾವುದು ಸೆಟ್ ಆಗುತ್ತೆ, ಸೆಟ್ ಆಗ್ತಿಲ್ಲ, ನೆಕ್ಸ್ಟ್ ಟೈಮ್ ಏನು ತಿನ್ಬೋದು, ಓಕೆ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ನಾನು ರೈಸೇ ತಿಂತಾ ಇದ್ದೀನಿ, ಯಾವುದೇ ಗಟ್ಟಿ ಪದಾರ್ಥದ ಫುಡ್ ಇನ್ನೂ ನಾನು ಸ್ಟಾರ್ಟ್ ಮಾಡಿಲ್ಲ. ಬಿಸಿ ಬಿಸಿ ಅನ್ನ. ಆ್ಯಂಡ್ ನನ್ನ ಪ್ರೀವಿಯಸ್ ವೀಡಿಯೋಸಲ್ಲಿ ನೋಡಿದ್ರೆ ಹಾಲು ಬರೋದಕ್ಕಾಗಿರ್ಬೋದು. ಸೊ ಇದರಲ್ಲೆಲ್ಲ ನಾನು ಏನೇನು ತಿಂತೀನಿ ಅಂತ ಹೇಳಿ ರೆಸಿಪೀಸ್ನ ನಾನು ಶೇರ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇರೋರು ದಯವಿಟ್ಟು ಗೋ ಆ್ಯಂಡ್ ವಾಚ್ ಇಟ್. ಸೊ ಇದು ನನ್ನ ಎಂಟೈರ್ ಒಂದು ಸಜೆಷನ್ ಏನು ಕೊಡ್ತೀನಿ ಅಂತ ಹೇಳಿದ್ರೆ, ಫಸ್ಟ್ ನೀವು ಟ್ರೈ ಮಾಡಿ. ನಿಮ್ಮ ಬಾಡಿಗೆ ಏನಾಗ್ತಾ ಇದೆ, ನಿಮ್ಮ ಬಾಡಿಗೆ ಯಾವ್ದು ಫ್ರೂಟ್ ಸೆಟ್ ಆಗ್ತಿದೆ, ಯಾವ ವೆಜಿಟೇಬಲ್ ಸೆಟ್ ಆಗ್ತಿದೆ, ಯಾವ ಸೊಪ್ಪು ಸೆಟ್ ಆಗ್ತಿದೆ. ನಾನು ತಲೆಕಾಲು ಮಾಂಸ ತಿಂದೆ, ಚಿಕನ್ ತಿಂದೆ, ಆಮೇಲೆ ಎಲ್ಲ ಹೀಟ್ ಪದಾರ್ಥ ಎಲ್ಲ ತಿಂದಿದ್ದೀನಿ. ಪಾಪು ಅವಳಿಗೆ ನಾನು ಜಸ್ಟ್ ಬ್ರೆಸ್ಟ್ ಫೀಡ್ ಮಾಡ್ತಿರೋದ್ರಿಂದ ಅವಳಿಗೆ ಯಾವುದೇ ರೀತಿ ಹೊಟ್ಟೆ ನೋವು ಬಂದಿಲ್ಲ. ಸೊ ಥ್ಯಾಂಕ್ ಗಾಡ್. ನಾನು ಬರೋದು ಬೇಡ, ಬಟ್ ನಾನು ಹೇಳ್ತಾ ಇದ್ದೀನಿ, ಬ್ರೆಸ್ಟ್ ಫೀಡ್ ಮಾಡೋ ಬೇಬೀಸ್ಗೆ ಯೂಶಲಿ ಹೊಟ್ಟೆ ನೋವು ಬರಲ್ಲ, ಅವ್ರು ಜಾಸ್ತಿ ಅಳೋದಿಲ್ಲ. ಫಾರ್ಮುಲಾ ಅಥವಾ ನೀವು ಆ ಮಗು ಹತ್ತಿದ ತಕ್ಷಣ ಹಾಲು ಸಾಕಾಗ್ತಿಲ್ವೇನೋ ಅಂತ ಹೇಳ್ಬಿಟ್ಟು ಬೇರೆ ಹಾಲನ್ನ ಹಾಕ್ತಿರಲ್ವ, ಆ ತಪ್ಪನ್ನ ಮಾತ್ರ ಮಾಡೋಕೆ ಹೋಗಬೇಡಿ. ಅದರಿಂದನೇ ಅವ್ರಿಗೆ ಹೊಟ್ಟೆ ನೋವು ಬರೋದು. 6 ತಿಂಗಳವರೆಗೂ ನಮ್ಮ ಹತ್ರ ಎಷ್ಟು ಹಾಲು ಇರುತ್ತೋ ಅಷ್ಟೇ ಅವ್ರಿಗೆ ಸಾಕಾಗುತ್ತೆ. ಅಷ್ಟು ಕೆಪಾಸಿಟಿ, ಒಂದು ನೇಚರ್ ಪ್ರಾಸೆಸ್ ಇದು. ಅಮ್ಮಂದಿರಿಗೆ ಎಷ್ಟು ಹಾಲು ಇರುತ್ತೋ ಅಂದರೆ, ಕೆಲವರು ಹಾಲು ಕ್ವಾಂಟಿಟಿ ಕಮ್ಮಿ ಇರುತ್ತಲ್ವ, ಸೊ ನೀವು ಇನ್ಕ್ರೀಸ್ ಮಾಡಕ್ಕೆ ಟ್ರೈ ಮಾಡಿ. ಬಟ್ ಪಾಪುಗೇನು ಟ್ರಯಲ್ ಮಾಡೋಕ್ಕೆ ಹೋಗಬೇಡಿ.
ಬಿಕಾಸ್ ನಾನೇ ಅನುಭವಿಸಿದ್ದೀನಿ ಅದನ್ನ. ನಾನು ಫಸ್ಟು ಮಗಳಿಗೆ ಹಾಲಿಲ್ಲ ಅಂತ ಹೇಳ್ಬಿಟ್ಟು ನಾನು ಅದನ್ನ ಸರಿ ಮಾಡ್ಕೊಳ್ಳೋದು ಬಿಟ್ಟು ಮಗುಗೆ ಫಾರ್ಮುಲಾ ಮಿಲ್ಕ್ ಹಾಕಿ ಅವಳು ಹೊಟ್ಟೆ ನೋವು ಬಂದು ಅದನ್ನ ಸಫರ್ ಮಾಡಿ ನಾವು ನಿದ್ದೆ ಕೆಟ್ಟಿ ಇದರಿಂದ ಎಲ್ಲ ನಾವು ತಿರ್ಗಾ ದಪ್ಪ ಆಗ್ತೀವಿ. ನೀವು ಬ್ರೆಸ್ಟ್ ಫೀಡ್ ಮಾಡಿದಾಗ ನನ್ನ ಪಾಪು ನೈಟ್ ಎಲ್ಲ ನಿದ್ದೆ ಮಾಡುತ್ತೆ. ಬಿಕಾಸ್ ಅದು ಹೊಟ್ಟೆ ನೋವು ಬರಲ್ಲ, ಆರಾಮಾಗಿ ಬಾತ್ರೂಮ್ಗೆ ಹೋಗ್ತಾಳೆ. ಯಾವುದೇ ಒಂದು ವರ್ಡ್ಸ್ ಎಲ್ಲ ನಾನು ಏನೂ ಆಗ್ತಾ ಇಲ್ಲ, ಬಿಕಾಸ್ ಅದನ್ನ ಡಾಕ್ಟರ್ ಸಜೆಸ್ಟ್ ಮಾಡಲ್ಲ. ಸೊ ಅದಕ್ಕೋಸ್ಕರ ನೀವು ಒಳ್ಳೆ ನಿದ್ದೆ ಮಾಡಬೇಕು. ಸೊ ನಿದ್ದೆ ಮಾಡ್ದಂಗೆ, ಬಿಕಾಸ್ ಅಲ್ಟಿಮೇಟ್ಲಿ ನಿಮ್ಮ ಮಗು ಮಲ್ಲಿಲ್ಲ ಅಂತ ಹೇಳಿದ್ರೆ ನಿಮಗೂ ನಿದ್ದೆ ಇರಲ್ಲ. ಸೊ ಅದಕ್ಕೋಸ್ಕರ ನೀವು ಫಸ್ಟು ಒಳ್ಳೆ ಊಟ ಮಾಡಿ. ಒಳ್ಳೆ ಊಟ ಮಾಡಿದ್ರೆ ಹಾಲು ಬರುತ್ತೆ, ನೀವು ಬಾಡಿ ಮೇಂಟೈನ್ ಮಾಡ್ದಂಗೂ ಕೂಡ ಆಗುತ್ತೆ. ಆ್ಯಂಡ್ ತನದಲ್ಲಿ ನೀವು ಇದ್ದಿದ್ದ ಕಡೆನೇ ಇತ್ಕೊಂಡು ಎಲ್ಲಿ ಕೂತಿರ್ತೀರೋ ಅಲ್ಲೇ ಊಟ ತರಿಸ್ಕೊಂಡು ಜಸ್ಟ್ ವಾಶ್ರೂಮ್ಗೆ ಹೋಗಕ್ಕೆ ಮಾತ್ರ ಎದ್ದೇಳೋದು, ಸೊ ಹಿಂಗೆ ಮಾಡಿದ್ರೆ ಡೆಫಿನೆಟ್ಲಿ ನೀವು ಊದ್ಕೊಂತೀರಾ. ಸೊ ಈ ಥರ ಮಾಡಕ್ಕೆ ಹೋಗ್ಬೇಡಿ, ಆ್ಯಕ್ಟಿವ್ ಆಗಿರಿ. ಬಾಣಂತನ ಅನ್ನೋದು ಒಂದು ಏನೋ ಒಂದು ದೊಡ್ಡ ಇದಲ್ಲ, ನಮ್ಮ ಒಂದು ನೇಚರ್ ಅಷ್ಟೇ. ನಾವೊಂದು ಮಗುಗೆ ಜನ್ಮ ಕೊಟ್ಟಿರೋದ್ರಿಂದ ನಾವು ಸ್ವಲ್ಪ ಇದಾಗಿರಬೇಕು, ಸೇಫರ್ ಸೈಡಲ್ಲಿ ಆಗಿರಬೇಕು. ಆ್ಯಂಡ್ ಮಕ್ಕಳು ಕೂಡ ಚೆನ್ನಾಗಿ ಇರಬೇಕು, ಯಾವುದೇ ಶೀತ ಆಗ್ತಿದೆ. ಸೊ ಈ ಥರದ್ದು ಎಲ್ಲ ನೋಡಿಕೊಂಡು ನೀವಿದ್ರೆ. ಆ್ಯಂಡ್ ಅಟ್ ಲಾಸ್ಟ್ ಫೈನಲಿ ಫುಡ್ನ ನೀವು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಮನೇಲಿ ಏನು ಕೊಡ್ತಾರೋ ಅದೇ ತಿನ್ನಿ. ಬಟ್ ಟ್ರಯಲ್ ಮಾಡಿ ಎಲ್ಲ ಫ್ರೂಟ್ಸು ವೆಜಿಟೇಬಲ್ಸು ಎಲ್ಲ ಥರದ ಊಟನ ಸ್ವಲ್ಪನೇ ತಿಂದು ಟ್ರಯಲ್ ಮಾಡಿ ನೋಡಿ. ಸೊ ಇಮಿಡಿಯೇಟ್ ಆಗಿ ನೀವು ಸ್ಟ್ರಾಂಗ್ ಆಗ್ತೀರಾ. ವಿತ್ ದಟ್ ಕ್ಯಾಲ್ಶಿಯಂ ಅಂಡ್ ಐರನ್ ಟ್ಯಾಬ್ಲೆಟ್ಸ್ನ ಮಿಸ್ ಮಾಡದೆ ತಗೊಳ್ಳಿ. ಬಾ ಬಾ. ಸೊ ನನ್ನ ಪಾಪು ಎಂತರ ಲಿಪ್ಸ್ಟಿಕ್ ಹಾಕೊಂಡು ಬಂದಿದ್ದಾಳೆ. ಅವಳಿಗೆ ಲಿಪ್ಸ್ಟಿಕ್ ಹಾಕೊಳಕ್ ಬರಲ್ಲ, ಆದ್ರೂ ನೋಡಿ ಹೆಂಗೆ ಕಚ್ಚ ಕಚ್ಚ ಪಿಚ್ಚ ಪಿಚ್ಚ ಲಿಪ್ಸ್ಟಿಕ್ ಹಾಕೊಂಡು ಬಂದಿದ್ದಾಳೆ. ಸೇ ಹಾಯ್ ಶಾನು. ಮಮ್ಮಿ ಚಾನಲ್ನ ಹೇಳು. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಓಕೆ ಗೈಸ್, ಇದಿಷ್ಟೇ. ಆ್ಯಂಡ್ ಇದು ಜಸ್ಟ್ ರಫ್ ವಿಡಿಯೋ ಅಂತ ಹೇಳ್ಬೋದು. ಗೊತ್ತಿಲ್ಲ ಎಷ್ಟು ಜನಕ್ಕೆ ಇಷ್ಟ ಆಗುತ್ತೆ. ಇರುಚಿನಿ. ಸೊ ಇದು ಎಷ್ಟು ಜನಕ್ಕೆ ಇಷ್ಟ ಆಗುತ್ತೆ ಇಷ್ಟ ಆಗಲ್ಲ ಅಂತ ಗೊತ್ತಿಲ್ಲ. ಪ್ಲೀಸ್ ಯಾರಿಗಾದ್ರೂ ಇಷ್ಟ ಆದರೆ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಆ್ಯಂಡ್ ಇನ್ನಷ್ಟು ಡಯಟ್ ನಮಗೆ ಬೇಕೇ ಬೇಕು ಈ ಥರ ಟ್ರಾನ್ಸ್ಫಾರ್ಮ್ಗೆ ಅಂತ ಹೇಳಿದ್ರೆ, ಡಯಟ್ ನಾನೇನು ಮಾಡ್ತಾ ಇಲ್ಲ. ನಾನು ತಿನ್ನೋದನ್ನ ನಾನು ನಿಮಗೆ ತೋರ್ಸಕ್ಕೆ ಟ್ರೈ ಮಾಡ್ತೀನಿ ಅಷ್ಟೇ. ಆ್ಯಂಡ್ ನಾನು ಯಾವತ್ತಾದರೂ ಕಮ್ಯುನಿಟಿ ಪೋಸ್ಟ್ ಅಂತ ಹೇಳ್ತೀವಿ, ನಾನು ಬೇಕಾದ್ರೆ ಅದ್ರಲ್ಲಿ ಪೋಸ್ಟ್ ಮಾಡ್ತೀನಿ. ಸೊ ನನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮಗೆ ಅಪ್ಡೇಟ್ ಸಿಗುತ್ತೆ ನಾನು ಏನೇನು ತಿಂತಾ ಇದ್ದೀನಿ ಅಂತ. ಸ್ವಲ್ಪನೇ ನಾನು ಎಲ್ಲ ಫ್ರೂಟ್ಸ್ನು ಟ್ರೈ ಮಾಡಿ, ಎಲ್ಲ ಫ್ರೂಟ್ಸ್ ಅಂದರೆ ಆ್ಯಪಲ್ಲು, ಸ್ವಲ್ಪ ಮೂಸಂಬಿ, ಆಮೇಲೆ ಬನಾನಾ ಸ್ವಲ್ಪ, ಒಂದು ಅರ್ಧ, ಯಾಲಕ್ಕಿ ಬಾಳೆಹಣ್ಣು ಒಂದು ಅರ್ಧ ತಿಂದಿದ್ದೀನಿ ಅಷ್ಟೇ. ಸ್ಟಾರ್ಟ್ ಮಾಡಿ. ನಿಮ್ಗೆ ಏನಾದರೂ ಬೇಕೇ ಬೇಕು ನನ್ನ ಪ್ಲೇಟಲ್ಲಿ ಏನೇನು ಇರುತ್ತೆ ಅಂತ ಅಂದರೆ, ಸೊ ಸಬ್ಸ್ಕ್ರೈಬ್ ಮಾಡಿ. ಕಮ್ಯುನಿಟಿ ಪೋಸ್ಟ್ ಕೂಡ ಹಾಕ್ತೀನಿ, ಅದರಲ್ಲಿ ನೋಡಿ ಅಂತ ಹೇಳ್ತಾ. ಥ್ಯಾಂಕ್ ಯು ಸೋ ಮಚ್ ಆಲ್. ಯಾರೆಲ್ಲ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ, ಕಾಮೆಂಟ್ನ ಮಾಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್ ಗೈಸ್. ಸೊ ನಿಮ್ಮ ಒಂದು ಕಾಮೆಂಟ್ ನನಗೆ ಏನೋ ಒಂಥರ ಮೋಟಿವೇಶನ್ ಆಗುತ್ತೆ. ಆ್ಯಂಡ್ ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವ್ಲಾಗ್ ಅಂತ ಹೇಳ್ತಾ ಬಾಯ್.